ನಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ಸಾಧನೆ ಮಾಡೋಕೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಆದರೆ ಯಾವ ಹಾದಿಯಲ್ಲಿ ಹೋದರೆ ಸಾಧನೆ ಮಾಡಬಹುದು ಅನ್ನೋದನ್ನ ತಿಳಿಬೇಕು ಅಂತಂದ್ರೆ ಕೆಲವು ಸಮಯ ಬೇಕಾಗತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಶ್ರಮವನ್ನ ವಹಿಸಬೇಕು, ನಮ್ಮ ಸಮಯವನ್ನ ಕೊಡಬೇಕು, ನಂತರದಲ್ಲೇ ಸಾಧನೆ ಮಾಡೋಕೆ ಸಾಧ್ಯ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಚಿಕ್ಕ ವಯಸ್ಸಿನಲ್ಲೇ ಸಾಧನೆ ಮಾಡಿ ನಮ್ಮ ದೇಶಕ್ಕೆ ಹೆಮ್ಮೆ ಕೊಟ್ಟಿರುವಂತಹ ಅತಿಥಿ ಇವತ್ತಿನ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಜೊತೆ ಮಾತಾಡೋಕೆ ರೆಡಿ ಆಗಿದ್ದಾರೆ. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಸಾಕಷ್ಟು ಮೆಡಲ್ಗಳು ಇಲ್ಲಿ ಕಾಣಿಸ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲಿ ಅಂದರೆ ನಾವು ಸ್ಕೂಲ್ಗೆ ಹೋಗಬೇಕಾದ್ರೇ ಸ್ಪೋರ್ಟ್ಸಲ್ಲೋ, ಡ್ರಾಯಿಂಗಲ್ಲೋ, ಡ್ಯಾನ್ಸಲ್ಲೋ ಯಾವುದೋ ಒಂದು ಕಾಂಪಿಟೇಷನಲ್ಲಿ ಒಂದು ಸಣ್ಣ ಸರ್ಟಿಫಿಕೇಟ್ಸೋ ಮೆಡಲ್ಲೋ ಸಿಕ್ಕಿದ್ರೆ ಆ ಖುಷಿಗೆ ಪಾರವೇ ಇಲ್ಲ. ಅಂಥದ್ರಲ್ಲಿ ಊಶು ಆಟ ಆಡ್ತಾ ರಾಜ್ಯ ಮಟ್ಟದಲ್ಲಿ 6 ಚಿನ್ನ ಮತ್ತು 1 ಬೆಳ್ಳಿ ಪದಕ ಪಡೆದಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ 3 ಕಂಚು ಹಾಗೆ 1 ಬೆಳ್ಳಿ ಪದಕ ಪಡೆದಿದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1 ಚಿನ್ನದ ಪದಕವನ್ನು ಪಡೆದು ಊಶು ಚಾಂಪಿಯನ್ ಆಗಿ ನಮ್ಮ ದೇಶದ ಹೆಮ್ಮೆಯನ್ನು ಎತ್ತಿ ಹಿಡಿದಿದ್ದಾರೆ. ಈ ಪ್ರತಿಭೆ ನಮ್ಮ ಮೈಸೂರಿನವರು ಅಂತ ಹೇಳೋದೇ ಒಂದು ದೊಡ್ಡ ಹೆಮ್ಮೆ ಅಂತ ಹೇಳ್ಬೋದು. ಇಷ್ಟೇ ಅಲ್ಲದೆ ಇಂಡಿಯಾ ವರ್ಲ್ಡ್ ಆಫ್ ರೆಕಾರ್ಡ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಪ್ರತಿಷ್ಠಿತ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ರಾಷ್ಟ್ರೀಯ ಊಶು ಚಾಂಪಿಯನ್ಶಿಪ್ನ ಗೆದ್ದು ಭಾರತದ ಕಿರಿಯ ವಯಸ್ಸಿನ ಕ್ರೀಡಾಪಟು ಎಂದು ದಾಖಲೆ ಕೂಡ ಮಾಡಿದ್ದಾರೆ. ಹಾಗಿದ್ರೆ ಈ ಪುಟಾಣಿಯ ಸಾಧನೆ ಬಗ್ಗೆ ಹೆಚ್ಚಾಗಿ ತಿಳಿಯೋಣ ಬನ್ನಿ. The best moment in my life is an international buttermilk ಗೆದ್ದಿರೋ ಗೋಲ್ಡ್ ಮೆಡಲ್. ಪ್ರತಿ ಹೆಜ್ಜೆಯಲ್ಲೂ ಸಾಧನೆಯನ್ನ ಮಾಡಬೇಕು ಅಂತ ಅನ್ಕೊಳ್ಳೋ ಹೊತ್ತಲ್ಲೇ 5ನೇ ಕ್ಲಾಸಿಗೆನೆ ಆಲ್ರೆಡಿ ಸಾಧನೆ ಮಾಡಿ ಇವತ್ತಿನ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ಗೆ ಅತಿಥಿಯಾಗಿ ಬಂದಿದ್ದಾರೆ. ಚಿನ್ನ, ಬೆಳ್ಳಿ ಹಾಗೆ ಕಂಚಿನ ಪದಕಗಳನ್ನ ಪಡೆದು ನಮ್ಮ ದೇಶವನ್ನ ಹೆಮ್ಮೆ ಪಡಿಸಿರುವಂತಹ ಈ ಪುಟಾಣಿ ಪ್ರಣತಿ ಜಿ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. 5th ಸ್ಟ್ಯಾಂಡರ್ಡ್ ಅಲ್ಲಿ ತುಂಬಾ ಹೋಮ್ ವರ್ಕ್ ಕೊಡ್ತಾರೆ, ಪ್ರಾಜೆಕ್ಟ್ಸ್ ಕೊಡ್ತಾರೆ ಅಂತಾರೆ. ನಿಮಗೂ ಹಾಗೆಲ್ಲ ಪ್ರೆಷರ್ ಇದೆಯಾ? ಇಲ್ಲ, ನಾನು ಸ್ಪೋರ್ಟ್ಸ್ ಇರೋದ್ರಿಂದ 2 ಬ್ಯಾಲೆನ್ಸ್ ಆಗುತ್ತೆ. ಸ್ಪೋರ್ಟ್ಸ್ ಅಲ್ಲೇ ಫೋಕಸ್ ಅಲ್ವಾ, ಅದಕ್ಕೆ ನಾನು ಸ್ಟಡೀಸ್ ಅಲ್ಲೆಲ್ಲ ಫೋಕಸ್ ಆಗಿರ್ತೀನಿ. ಓಕೆ. ಆಕ್ಚುಲ್ ಆಗಿ ಪ್ರಣತಿ ಅವ್ರದ್ದು ರೊಟೀನ್ ಹೇಗಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ? ಬೆಳಗ್ಗೆ 5:35ಗೆ ಎದ್ದೇಳ್ತೀನಿ, ಆಮೇಲೆ 6 o'clockಗೆ ಎಕ್ಸಾಕ್ಟ್ ಕ್ಲಾಸ್ಗೆ ಹೋಗ್ತೀನಿ. ಕ್ಲಾಸಿಂದ ಒಂದು 8:35ಗೆ ಮನೆಗೆ ಬರ್ತೀನಿ ಅಥವಾ 8 o'clock ಬರ್ತೀನಿ. ಆಮೇಲೆ ಸ್ಕೂಲ್ಗೆ ಹೋಗ್ತೀನಿ, ಸ್ಕೂಲಿಂದ 3:30ಗೆ ಬರ್ತೀನಿ. ಆಮೇಲೆ 4:45ಗೆ ಚಾಮುಂಡಿ ವಿಹಾರ್ ಸ್ಟೇಡಿಯಂಗೆ ಮತ್ತೆ ಕ್ಲಾಸ್ ಅಟೆಂಡ್ ಮಾಡ್ತೀನಿ. 6 o'clockಗೆ ವಾಪಸ್ ಬರ್ತೀನಿ. ಏನಾದ್ರು ಡಿನ್ನರ್ ಮಾಡಿಬಿಟ್ಟು ಏನಾದ್ರು ಹೋಮ್ವರ್ಕ್ ಇದ್ರೆ ಮಾಡಿಬಿಟ್ಟು ಏನಾದ್ರು ಓದೋದ್ರೆ ಓದ್ಬಿಟ್ಟು ನಿದ್ದೆ ಮಾಡ್ತೀನಿ. ಅಪ್ಪ, ಪಟ ಅಂತ ಹೇಳಿದ್ರಿ. ನಿಮಗೆ ಸ್ಪೋರ್ಟ್ಸ್ ಬಿಟ್ಟು ಬೇರೆ ಏನು ಹಾಬಿ? ಸ್ಕೆಚ್ ಮಾಡ್ತೀನಿ, ಪೇಂಟಿಂಗ್ ಮಾಡ್ತೀನಿ. ಓಕೆ. ನಿಮಗೆ ಫಸ್ಟ್ ಈ ಒಂದು ಸ್ಪೋರ್ಟ್ಸ್ ಕಡೆ ಇಂಟ್ರೆಸ್ಟ್ ಬಂದಿದ್ದು ಹೇಗೆ? ನನ್ನ ಪೇರೆಂಟ್ಸ್ಗೆ ನನ್ನ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಜಾಯಿನ್ ಮಾಡ್ಬೇಕಂತ ಒಂದು ಆಸೆ ಇತ್ತು, ಸೆಲ್ಫ್ ಡಿಫೆನ್ಸ್ಗಾಗಿ. ಅಲ್ಲಿ ನನ್ನ ಎಲ್ಲ ಕಡೆ ಹುಡುಕಿದ್ರು, ಬಟ್ ನನ್ನಿನ್ನೂ ಏಜ್ ಆಗಿಲ್ಲ ಅಂದ್ಬಿಟ್ಟು ಯಾರು ಸೇರಿಸ್ಕೊಳ್ಳಿಲ್ಲ. ಆಮೇಲೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಯ್ತು ಊಶು ಅಂತ ಒಂದು ಮಾರ್ಷಲ್ ಆರ್ಟ್ಸ್ ಇದೆ, ನಮ್ಮ ನಿಯರ್ ಬೈ ಚಾಮುಂಡಿ ವಿಹಾರ್ ಸ್ಟೇಡಿಯಂ ಅಲ್ಲೇ ಇದೆ ಅಂತ. ಆ ಚಾಮುಂಡಿ ವಿಹಾರ್ ಸ್ಟೇಡಿಯಂಗೆ ಹೋದಾಗ ನನ್ನ ಅಂದ್ರೆ ಜಾಯಿನ್ ಮಾಡ್ಕೊಂಡ್ರು, ಅಡ್ಮಿಷನ್ ಆಯ್ತು. ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ನಂಗೆ ಇಂಟ್ರೆಸ್ಟ್ ಬಂತು. ಫಸ್ಟ್ ಸ್ಟೇಟ್ ಲೆವೆಲ್ ಅಲ್ಲೇ ಗೋಲ್ಡ್ ಮೆಡಲ್ ಮಾಡಿದೆ. ಆಮೇಲೆ ಇನ್ನೂ ಖುಷಿ ಆಯ್ತು, ಎಲ್ಲರೂ ಕಂಗ್ರಾಚುಲೇಟ್ ಮಾಡಿದ್ರು. ಇದನ್ನೇ ಪ್ರೊಫೆಷನ್ ಮತ್ತೆ ಪ್ಯಾಷನ್ ಆಗಿ ತಗೊಂಬಾರ್ದು ಅಂತ ಅನಿಸ್ತು. ಇದು ಫಸ್ಟ್ ಇದಕ್ಕೆ ಹೋದ್ರೆ ಸಕ್ಸಸ್ ಆಗುತ್ತೆ ಅಂತ ಹೇಳಿದಾಗ ಅಮ್ಮ ಫಸ್ಟ್ ಹೇಳಿದ, ಅಪ್ಪ ಹೇಳಿದ ಇದ್ರಲ್ಲಿ ಹೋದ್ರೆ ಗ್ಯಾರಂಟಿ ಒಂದು ಸಕ್ಸಸ್ ಆಗುತ್ತೆ ಅಂತ? ಅಮ್ಮ ಅಪ್ಪಂಗೆ ನಾನು ಮೆಡಲ್ಸ್ ಆ ಥರ ಏನೋ ಆಸೆ ಇರಲಿಲ್ಲ. ಅಪ್ಪ ಅಮ್ಮ ಬರೀ ಒಂದು ಸೆಲ್ಫ್ ಡಿಫೆನ್ಸ್ಗಾಗಿ ಇರಲಿ ಅಂತ ಸೇರಿಸಿದ್ರು. ಮೆಡಲ್ಸ್ ಅದೆಲ್ಲ ನನ್ನ ಆಸೆನೆ. ಆಮೇಲೆ ನಮ್ಮ ಅಪ್ಪ ಅಮ್ಮನ ಆಸೆ ಕೂಡ ಆಯಿತು. ಓಕೆ. ಏನಿದು ಫಸ್ಟ್ ಆಫ್ ಆಲ್ ಊಶು ಅಂದ್ರೆ ಏನು, ಅಥವಾ ಈ ಮಾರ್ಷಲ್ ಆರ್ಟ್ಸ್ ಅಂದ್ರೆ ಏನು? ಫುಲ್ ಕಾಂಬ್ಯಾಕ್ಟ್ ಗೇಮ್ನ ಮಾರ್ಷಲ್ ಆರ್ಟ್ಸ್ ಅಂತ ಅನ್ಬೋದು. ಅಂಡ್ ಕೆಲವೊಂದು ಮಾರ್ಷಲ್ ಆರ್ಟ್ಸ್ ಅಲ್ಲಿ ಕಾಂಬ್ಯಾಕ್ಟ್ ಇರಲ್ಲ, ಕೆಲವೊಂದ್ರಲ್ಲಿ ಇರುತ್ತೆ. ಸೊ ಊಶುನು ಅದ್ರಲ್ಲೊಂದು. ಊಶುನ ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ಸ್ ಅಂತ ಕೂಡ ಕರೀತಾರೆ. ಇದು ಚೈನೀಸ್ ಏನ್ಷಿಯಂಟ್ ಮಾರ್ಷಲ್ ಆರ್ಟ್ಸ್ ಆಗಿದೆ, ತುಂಬಾ ಓಲ್ಡ್ ಮಾರ್ಷಲ್ ಆರ್ಟ್ಸ್ ಇದು. ಈ ಮಾರ್ಷಲ್ ಆರ್ಟ್ಸ್ ಅಲ್ಲಿ ನಾವು ಕಿಕ್ಸ್ ಮಾಡ್ಬೋದು, ಪಂಚಸ್ ಮಾಡ್ಬೋದು, ಅಂಡ್ ಗ್ರಾಪ್ಲಿಂಗ್, ಥ್ರೋಯಿಂಗ್ ಎಲ್ಲ ಇದೆ. ಸೊ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಇದರಲ್ಲಿ ಬಾಕ್ಸಿಂಗ್, ಕಿಕ್ ಬಾಕ್ಸಿಂಗ್, ಟೈಕ್ವಾಂಡೋ ಮತ್ತೆ ವ್ರೆಸ್ಲಿಂಗ್ ಎಲ್ಲ ಇದೆ. ಓಕೆ. ಸೊ ನೀವು ಫಸ್ಟ್ ಸೇರ್ಕೊಂಡಾಗ ಮಾರ್ಷಲ್ ಆರ್ಟ್ಸಿಗೆ ಅಂತ ಸೇರ್ಕೊಂಡಿದ್ದು, ಸೊ ಅಲ್ಲಿ ಏನು ಹೇಳ್ಕೊಟ್ರು ಫಸ್ಟ್? ಯಾಕಂದ್ರೆ ಎಷ್ಟೊಂದಿದೆ ಅಲ್ವಾ, ಕಿಕ್ ಬಾಕ್ಸಿಂಗ್ ಇದೆ ಅಂತ ಹೇಳಿದ್ರಿ, ತುಂಬಾ ಫಾರ್ಮ್ಯಾಟ್ಸ್ಗಳಿದೆ ಅಂತ. ಸೊ ಸ್ಟಾರ್ಟಿಂಗ್ ಏನು ಕಲ್ತಿದ್ವಿ ನೀವು? ಸ್ಟಾರ್ಟಿಂಗ್ ನಾವು ಹೇಗೆ ಬೋ ಮಾಡಬೇಕು ಅಂತ ಕಲ್ತ್ವಿ. ಆಮೇಲೆ ಹೇಗೆ ಪಂಚಸ್ ಮಾಡಬೇಕು, ಆಮೇಲೆ ಸ್ಲೋ ಆಗಿ ಕಿಕ್ಸ್ ಹೇಗೆ ಮಾಡಬೇಕು ಅಂತ ಡೇ ಬೈ ಡೇ ಒಂದೊಂದು ಹೆಚ್ಚಾಗ್ತಾ ಹೋಯಿತು.
ಶೂಲಿ ನಿಮಗೆ ಸಿಕ್ಕಿರೋದು ಮೆಡಲ್ಸ್. ಏನು ಶೂ ಅಂದರೆ ಏನು ಗೇಮ್ ಅದು? ವುಶು ಅಂದ್ರೆ ಅದರಲ್ಲಿ ಎಲ್ಲ ಮಾರ್ಷಲ್ ಆರ್ಟ್ಸ್ ಮಿಕ್ಸ್ ಆಗಿರುತ್ತೆ, ಅದನ್ನ ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ಸ್ ಅಂತ ಕರೀತಾರೆ. ಓಕೆ. ಸೊ ಈ ಕಿಕ್ಸ್ ಎಲ್ಲ ಇರುತ್ತೆ ಅಂತ ಹೇಳಿದ್ರು, ಮನೇಲಿ ತುಂಬಾ ಸೆನ್ಸಿಟಿವ್ ಆಗಿ ಬೆಳೆಸಿರ್ತಾರೆ. ಸೊ ಸ್ಟಾರ್ಟಿಂಗ್ ಕಿಕ್ಸ್ ಅಂತ ಅಂದಾಗ ಭಯ ಆಗ್ಲಿಲ್ವಾ, ಅಥವಾ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏಟ್ ಬಿದ್ದಾಗೆಲ್ಲ ಹೇಗೆ ಅನ್ನಿಸ್ತಾ ಇತ್ತು? ನಮ್ಮಮ್ಮ ಯಾವಾಗ್ಲೂ ಅಂತಾರೆ ಏಟ್ ಬೀಳೋದು ಮನುಷ್ಯನ್ಗೆ ಒಡವೆ ತರ ಅಂತ, ಅದು ಅಲ್ಲದೆ ಲೈಕ್ ಫೈಟರ್ಸ್ ಮತ್ತೆ ವಾರಿಯರ್ಸ್ಗೆ ಅದು ಒಡವೆಗಳ ತರ ಅಂತ. ಅಪ್ಪ, ಎಷ್ಟು ವರ್ಷ ನಿಮಗೆ? ನನಗೀಗ 10 year 10 months. 10 year 10 months ಆ್ಯಕ್ಚುಲಿ ಒಡವೆಗಳ ಥರ ಅಂತ. ನಿಜವಾಗ್ಲೂ ಅಮ್ಮ ತುಂಬ ದೊಡ್ಡ ದೊಡ್ಡ ಪದಗಳು ಆಲ್ರೆಡಿ ಫೀಡ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಓಕೆ. ಸೊ ನಿಮ್ಮ ಸ್ಕೂಲ್ಗಳಲ್ಲೆಲ್ಲ ಈ ಮೆಡಲ್ಸ್ ಎಲ್ಲ ಬಂದಾಗ ಫಸ್ಟ್ ಟೈಮ್ ಎಲ್ಲ ಕಂಗ್ರ್ಯಾಚುಲೇಟ್ ಮಾಡಿದಾಗ ನಿಮ್ಗೆ ಇನ್ನೂ ಪ್ರೋತ್ಸಾಹ ಸಿಕ್ತು ಅಂತ ಹೇಳ್ತಾ ಇದ್ದೆ. ಸೊ ಹೌ ವಾಸ್ ಯುವರ್ ಫಸ್ಟ್ ಸಕ್ಸಸ್ ಎಕ್ಸ್ಪೀರಿಯನ್ಸ್? ತುಂಬಾ ಖುಷಿ ಆಯ್ತು. ನಾನು ಅನ್ಕೊಂಡಿರ್ಲಿಲ್ಲ ನಾನು ಮೆಡಲ್ ಮಾಡ್ತೀನಿ ಅಂತ, ಆದ್ರೆ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ನಾನು ಮಾಡಿದೆ. ತುಂಬಾ ಖುಷಿ ಆಯ್ತು. ಸೊ ಹೋಗ್ಬೇಕಾದ್ರೆ ನಿನ್ ತಯಾರಿ ಹೇಗಿತ್ತು? ಫಸ್ಟ್ ಟೈಮ್ ನಿಂಗೆ ಗೋಲ್ಡ್ ಮೆಡಲ್ ಸಿಕ್ಕಿದಾಗ ಪ್ರಿಪ್ರೇಷನ್ ಹೇಗ್ ಮಾಡ್ಕೊಂಡು ಹೋಗಿದ್ದೆ? ಈಗ ನಮ್ಗೆ ಒಂದು ಸಣ್ಣ ಸ್ಪೋರ್ಟ್ಸ್ ಇದೆ ಅಂತಂದ್ರೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ವಿಲ್ ಗೆಟ್ ಸೋ ಡಿಸ್ಟರ್ಬ್, ಹೇಗಿರುತ್ತೋ ಏನೋ, ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಾನು ಗೆಲ್ಬೇಕು ಅನ್ನೋ ತರ ಒಂದು ಪ್ರೆಷರ್ ಅನ್ನಿರುತ್ತೆ. ಸೊ ಹೌ ಯು ವಿಲ್ ಹ್ಯಾಂಡಲ್ ದಟ್ ಪ್ರೆಷರ್? ಪ್ರೆಷರ್ ಅಂತ ಏನಿರಲ್ಲ, ನಾವು ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಈಸಿ ಆಗಿ ಇರುತ್ತೆ. ಸೊ ನಾವು ಟೆನ್ಷನ್ ತಗೊಂಬಾರ್ದು. ಇದು ನಾನು ಪ್ರಾಕ್ಟೀಸ್ ಮ್ಯಾಚ್ ತರಾನೇ ಆಡ್ಬೇಕು, ಯಾಕಂದ್ರೆ ನಾವು ಪ್ರಾಕ್ಟೀಸ್ ಅಲ್ಲಿ ಹೇಗೆ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿರ್ತೀವೋ ಅದೇ ತರ ಮ್ಯಾಚ್ ಅಲ್ಲೂ ಕೂಡ ಪರ್ಫಾರ್ಮ್ ಮಾಡಬೇಕು. ಓಕೆ. ಸೊ ನಿಮ್ಮ ಈ ಒಂದು ಪ್ರಾಕ್ಟೀಸ್ ಸೆಷನ್ಸ್ ಅಲ್ಲಿ ಎಷ್ಟು ದಿನ ತಯಾರಿ ಮಾಡ್ತೀರಾ ಅಂತಂದ್ರೆ ಡೈಲಿ ಪ್ರಾಕ್ಟೀಸ್ ಅಂತೂ ಇರುತ್ತೆ, ಬಟ್ ಒಂದು ಡೇಟ್ ಅನೌನ್ಸ್ ಆದ್ಮೇಲೆ, ಈ ಒಂದು ಮ್ಯಾಚ್ ಅನೌನ್ಸ್ ಆದ್ಮೇಲೆ ಪ್ರಾಕ್ಟೀಸ್ ಡಿಫ್ರೆನ್ಸ್ ಏನಾದ್ರೂ ಇರುತ್ತಾ? ಹಾ, ಪ್ರಾಕ್ಟೀಸ್ ಜಾಸ್ತಿ ಆಗುತ್ತೆ. ಮತ್ತೆ ಮ್ಯಾಚ್ ಲೈಕ್ ಇವಾಗ ನೆಕ್ಸ್ಟ್ ಮಂತ್ ಮ್ಯಾಚ್ ಇದೆ ಅಂದ್ರೆ ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಹಾರ್ಡ್ ಆಗ್ತಾ ಹೋಗುತ್ತೆ. ಅಂಡ್ ಇನ್ 1 week ಗ್ಯಾಪ್ ಇದೆ ಅಂದ್ರೆ ಅವಾಗ ಸ್ವಲ್ಪ ಪ್ರಾಕ್ಟೀಸ್ ಸ್ಲೋ ಆಗುತ್ತೆ, ಯಾಕಂದ್ರೆ ನಮ್ಮ ಬಾಡಿಗೆ ರೆಸ್ಟ್ ಸಿಗ್ಬೇಕು ಅಂತ. ಓಕೆ. ಸೊ ನಿಮ್ದು ಫುಡ್ ಇಂಟೇಕ್ಸ್ ಎಲ್ಲ ಹೇಗಿರುತ್ತೆ? ಒಂದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅಂತ ಬಂದ್ರೆ ಪ್ರತಿ ಟೈಮಲ್ಲೂ ಅವ್ರಿಗೆ ಅದು ಒಂದು ಡಯಟ್ ಅಂತ, ಡಯಟ್ ಫುಡ್ ಎಲ್ಲ ಇರುತ್ತೆ. ಪ್ರಣತಿ ಅವ್ರದ್ದು ಡಯಟ್ ಫುಡ್ ಹೇಗಿರುತ್ತೆ? ಡಯಟ್ ಅಂದ್ರೆ ನಾನು ಚಪಾತಿ, ರಾಗಿ ಮುದ್ದೆ ಆತರ ನಾರ್ಮಲ್ ಲೈಕ್ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತೀನಿ. ಅದು ನಾನು ಲೈಕ್ ಡಯಟ್ ಅಂತ ಬಂದ್ರೆ ರಾಗಿ ಮುದ್ದೆ ಮತ್ತೆ ಚಪಾತಿನೇ ಅದನ್ನು ಕನ್ಸ್ಯೂಮ್ ಮಾಡ್ತೀನಿ. ಡಯಟ್ ಇಲ್ಲ ಅಂದ್ರೆ ರೈಸ್ ಮತ್ತೆ ಫಿಶಸ್ ತಿಂತೀನಿ. ಓಕೆ. ಸೊ ಡಯಟ್ ಅಂದ್ರೆ ಮ್ಯಾಚ್ ಹತ್ರ ಬಂದಾಗ ಡಯಟ್ ಬೇರೆ ಇರುತ್ತೆ, ಇಲ್ಲಾಂದ್ರೆ ನಾರ್ಮಲ್ ಆಗಿರುತ್ತೆ. ಓಕೆ. ಸೊ ಈ ಸ್ಕೂಲಲ್ಲೆಲ್ಲ ನೀವು ಸ್ಪೋರ್ಟ್ಸ್ ಅಲ್ದೇನೆ ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಲ್ಲೆಲ್ಲ ನೀವು ಹೆಂಗೆ ಬರೀ ನೀವು ಇದಕ್ಕೆ ಮಾತ್ರ ಸೀಮಿತ ಅನ್ನೋ ತರ ಇರ್ತಾರೆ? ಡಾನ್ಸು, ಸಿಂಗಿಂಗು, ಡ್ರಾಮಾ ಅದರದ್ದೆಲ್ಲ ಹೇಗಿರುತ್ತೆ ಸ್ಕೂಲಲ್ಲಿ? ನಂಗೆ ಡ್ಯಾನ್ಸ್ ಬರಲ್ಲ ಅಂಡ್ ನಂಗೆ ಡ್ಯಾನ್ಸ್ ಕೂಡ ಇಷ್ಟ ಇಲ್ಲ. ಸೊ ಏನಾದ್ರು ಇದ್ರೆ ಲೈಕ್ ಸ್ಪೋರ್ಟ್ಸ್ ಡೇ ಇದ್ರೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಆಂಕರಿಂಗ್ ಮಾಡ್ತೀರಾ? ನಿಮ್ಗೆ ಇಷ್ಟನಾ? ಇಲ್ಲ, ಆಂಕರಿಂಗ್ ಇಷ್ಟ ಇಲ್ಲ. ಅಲ್ಲಿ ಅದು ಒಂದ್ಸತಿ ಆಂಕರಿಂಗ್ ಮಾಡೋಣ ಅಂತ ನಮ್ಮ ಸ್ಕೂಲಲ್ಲಿ ಆಡಿಷನ್ ಕೊಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದೇ ರೇಟಿಂಗ್ ಮ್ಯಾಚ್ ಬಿದ್ದಿತ್ತು. ಓಕೆ, ಅದು ಹೋಗಕ್ಕಾಗ್ಲಿಲ್ಲ. ಓಕೆ. ಸೊ ಈ ಒಂದು ಸ್ಪೋರ್ಟ್ಸ್ ಲೈನಲ್ಲೇ ಫಸ್ಟ್ ಒಂದು ಮೆಡಲ್ನ ತಗೊಂಡ್ರಿ, ಸೆಕೆಂಡ್ ಮೆಡಲ್ನ ತಗೊಂಡ್ರಿ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದಾಗ ಸೊ ಏನೆಲ್ಲ ಪ್ರಿಪ್ರೇಷನ್ಸ್ ಎಕ್ಸ್ಟ್ರಾ ಬೇಕಾಯಿತು ಅಂತ ಅನ್ನಿಸ್ತು? ಫಸ್ಟ್ ಆಫ್ ಆಲ್ ನಮ್ಮ ದೇಶದಲ್ಲಿ ಆಡೋದು ಒಂಥರ, ಬೇರೆ ದೇಶಕ್ಕೆ ಹೋಗಿ ಆಡೋದು ಬೇರೆ ಥರ ಇರುತ್ತೆ. ಸೊ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ತುಂಬಾ ಖುಷಿ ಆಯ್ತು ನನಗೆ ಅಲ್ಲಿ ಆಡೋದು, ಲೈಕ್ ವೇಯಿಂಗ್ ಮಾಡೋದು, ಅಲ್ಲಿನ ಲ್ಯಾಂಗ್ವೇಜ್ ಬೇರೆ, ಅಲ್ಲಿ ಮ್ಯಾಚಸ್ ಆಡ್ಸೋ ರೀತಿನೇ ಬೇರೆ, ಎಲ್ಲ ಒಂಥರ ಲೈಕ್ ನ್ಯೂ ಆಗಿತ್ತು ಮತ್ತು ತುಂಬಾ ಕಲ್ತ್ವಿ. ಓಕೆ. ಸೊ ಏನೆಲ್ಲ ಕಲ್ತ್ರಿ? ಕಲ್ತ್ರಿ ಅಂದ್ರೆ ಕೆಲವೊಂದು ಇಂಟರ್ನ್ಯಾಷನಲ್ ಅಂದ್ರೆ ಕೆಲವೊಂದು ಮೇನ್ ಟ್ಯಾಕ್ಟಿಕ್ ರೂಲ್ಸ್ ಇರುತ್ತೆ. ಏನಂದ್ರೆ ಲೈಕ್ ನಾವು ಪಂಚ್ ಮಾಡಿದ್ರೆ ಇಷ್ಟೇ ಪಂಚು 1 minute ಮಾಡಬೇಕು, ಇದಕ್ಕಿಂತ ಜಾಸ್ತಿ ಮಾಡಬಾರ್ದು ಅಂತ ಇಂಟರ್ನ್ಯಾಷನಲ್ ಅಲ್ಲಿ ಈಗ ರೂಲ್ಸ್ ಮಾಡಿದ್ದಾರೆ. ಯಾಕಂದ್ರೆ ಕೆಲವೊಬ್ರು ಲೈಕ್ ಫಾಲ್ಕ್ ಪಂಚಸ್ ಮಾಡ್ಬಿಡ್ತಾರೆ, ಸೊ ಅದನ್ನ ಮಾಡಂಗಿಲ್ಲ ಅಂತ ಈಗ ರೂಲ್ಸ್ ಮಾಡಿದ್ದಾರೆ. ಓಕೆ. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋದಾಗ ತುಂಬಾ ತರದ ಬೇರೆ ಬೇರೆ ಸ್ಪೋರ್ಟ್ಸ್ ಮೆನ್ಸ್ಗಳನ್ನೆಲ್ಲ ನೀವು ಮೀಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿರುತ್ತೆ ಬಹುಶಃ ನಿಮ್ಗಳಿಗೆ. ಸೊ ಯಾರನ್ನಾರು ಬೇರೆಯವ್ರನ್ನ ಫ್ರೆಂಡ್ ಆಗಿ ಸಿಕ್ಕಿ ಪರಿಚಯ ಆಗಿ ಅವರಿಂದ ಏನಾದ್ರು ಕಲ್ತಿದ್ದು ಉಂಟಾ? ಅವರು ಹೇಳ್ಕೊಟ್ರು ನನಗೆ ಈ ತರ ಹೇಗ್ ಮಾಡ್ಬೇಕು, ಕಿಕ್ಸ್ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಟ್ರು. ಓಕೆ. ಸೊ ನೀವು ಇದೆಲ್ಲ ತಯಾರಿ ಮಾಡ್ಬೇಕಂತಂದ್ರೆ ನಿಮ್ದೇ ಆದ ಒಂದು ಮೆಂಟರ್ಸ್ಗಳಿರ್ತಾರೆ, ಸೊ ಅವ್ರ ಬಗ್ಗೆ ಹೇಳಿ. ನನ್ನ ಮೆಂಟರ್ ಅಂದ್ರೆ ದರ್ಶನ್ ಮಾಸ್ಟರ್ ಮತ್ತೆ ಪಾರ್ಥಿಬ ಮಾಸ್ಟರ್ ಅಂತ. ಪಾರ್ಥಿಬ ಮಾಸ್ಟರ್ ನಾನು ಮಾರ್ನಿಂಗ್ ಕ್ಲಾಸ್ ತಗೋತಾರೆ, ಮತ್ತೆ ದರ್ಶನ್ ಮಾಸ್ಟರ್ ನಾನು ಈವ್ನಿಂಗ್ ಕ್ಲಾಸ್ ತಗೋತಾರೆ. ಓಕೆ. ಸೊ ಈ ಮೆಂಟರ್ಸ್ಗಳೆಲ್ಲ ಹೇಳ್ಕೊಡ್ಬೇಕಾದ್ರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಪಂಚರ್ಸ್ ಎಲ್ಲ ಮಾಡ್ಬೇಕಾದ್ರೆ ನೋವಾಗೋದು ಆ ಥರದ್ದೆಲ್ಲ ಏನು ಆಗ್ತಾ ಇರ್ಲಿಲ್ವಾ ಹಾನೆಸ್ಟ್ಲಿ?
ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲೇ ಅವ್ರು ನಮ್ಗೆ ಆ ತರ ಹಾರ್ಡ್ ಪ್ರಾಕ್ಟೀಸ್ ಕೊಡಲ್ಲ, ಸ್ಟಾರ್ಟಿಂಗ್ ಹೋಗ್ತಾ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟೀಸ್ ಕೊಡ್ತಾರೆ. ವೆನ್ ಯು ಸ್ಟಾರ್ಟೆಡ್ ವಿತ್ ಯುವರ್ ಆಪೋನೆಂಟ್, ಸೊ ಅವಾಗ ಪಂಚಸ್ ಕಿಕ್ಸ್ ಆಗೆಲ್ಲ ಆದಾಗ ಹೌ ಯು ಹ್ಯಾಂಡಲ್ ಯುವರ್ ಸೆಲ್ಫ್? ನಾನು ವಿಡಿಯೋ ನೋಡ್ತಾ ಇದ್ದೆ, ಅವರು ಹಿಡಿದು ನಿನ್ನ ಹಿಂಗೆ ಉಲ್ಟಾ ಮಾಡ್ಬೇಕಾದ್ರೆ ಅದೆಲ್ಲ ಪೇನ್ ಆಗಲ್ವಾ? ಆಗುತ್ತೆ, ಆದ್ರೆ ಮ್ಯಾಚ್ ಅಲ್ಲಿ ತೋರಿಸ್ಕೋಬಾರ್ದು, ಅದು ನಮ್ ವೀಕ್ನೆಸ್ ಆಗುತ್ತೆ. ಓಕೆ, ಸೊ ಅದನ್ನ ಹೇಗೆ ನೀವು ಅದನ್ನ ಕಲ್ತ್ಕೋತೀರಾ ಅಂತ ನಾ ಕೇಳ್ತಾ ಇರೋದು. ಅಂದ್ರೆ ಅದ್ರ ಬಗ್ಗೆ ಥಿಂಕ್ ಮಾಡಬಾರ್ದು, ಜಸ್ಟ್ ಇವಾಗ ನಮ್ಮ ಮೋಟಿವ್ ನಾನು ಗೆಲ್ಬೇಕು, ಗೆದ್ದ ಮೇಲೆ ಏನಾದ್ರೂ ನೋಡ್ಕೊಳ್ಳೋಣ, ಆ ತರ ಮೋಟಿವ್ ಇರಬೇಕು. ಓಕೆ, ಸೊ ಏನಾದ್ರೂ ಆಗ್ಲಿ ಫಸ್ಟ್ ಆ ಮ್ಯಾಚ್ ಅನ್ನು ಗೆಲ್ಬೇಕಷ್ಟೇ. ಓಕೆ, ಹೂ ಇಸ್ ಯುವರ್ ಲೈಕ್ ರೋಲ್ ಮಾಡೆಲ್ ಅಥವಾ ಯಾರು ಇವ್ರನ್ನ ನೋಡಿದ್ರೆ ಇನ್ನೊಂದ್ ಸ್ವಲ್ಪ ನಂಗೆ ಎನರ್ಜಿ ಜಾಸ್ತಿ ಆಗುತ್ತೆ ಅಂದ್ರೆ? ನನಗೆ ನಾನೇ ಇನ್ಸ್ಪಿರೇಷನ್. ಹಾ, ಮತ್ತೆ ಮೊದಲನೇ ಇನ್ಸ್ಪಿರೇಷನ್ ಆಂಜನೇಯ ಸ್ವಾಮಿ. ಯಾಕಂದ್ರೆ ಆಂಜನೇಯ ಸ್ವಾಮಿ ಹುಟ್ಟಿದ ತಕ್ಷಣ ಹೇಗೆ ಹಾರನ್ನ ಕಲ್ತ್ರು ಆ ತರ ನಾನು ಇವಾಗ್ಲೇ ಈ ವಯಸ್ಸಲ್ಲೇನೆ ಗೋಲ್ಡ್ ಮೆಡಲ್ ನ ಗೆಲ್ಲೋದ್ ಕಲಿಬೇಕು. ಓಕೆ, ಸೊ ಇನ್ಸ್ಪಿರೇಷನ್ ಆಂಜನೇಯನ್. ಈ ಪ್ರತಿಯೊಂದಕ್ಕೂ ಒಂದೊಂದು ಇನ್ಸ್ಪಿರೇಷನ್ಗೆ ಈ ದೇವರು ಅಥವಾ ಒಂದು ಅವಾಗಲೇ ಹೇಳಿದ್ರಿ ಏಟು ಬಿದ್ರೆ ಒಡವೆ ಅಂತ ಎಲ್ಲ ಹೇಳಿದ್ರಿ. ಸೊ ಅಮ್ಮ ಯಾವ ತರದ ಕಥೆಗಳನ್ನ ಜಾಸ್ತಿ ಹೇಳ್ತಾರೆ ನಿಮ್ಗೆ? ಅಮ್ಮ ನನ್ಗೆ ಆಂಜನೇಯ ಸ್ವಾಮಿ ಕತೆ ಹೇಳ್ತಾರೆ, ರಾಮಸ್ವಾಮಿ ಕತೆ ಹೇಳ್ತಾರೆ, ಎಲ್ಲಾ ದೇವ್ರ ಕತೆ ಹೇಳಿದ್ದಾರೆ. ಸೊ ಯಾವ ತರದ ಕಥೆಗಳನ್ನ ಜಾಸ್ತಿ ಇಂಪ್ಲಿಮೆಂಟ್ ಮಾಡ್ಕೋತೀರಿ? ರಾಮಾಯಣದಲ್ಲಿ ಆಂಜನೇಯ ಮತ್ತೆ ರಾಮರ ಬ್ರೇವರಿ, ಮತ್ತೆ ಅವ್ರು ಏನಾದ್ರೂ ನಾವು ಬಿಟ್ಕೊಡ್ಬಾರ್ದು ಅನ್ನೋ ಅವರ ಸಾಹಸ, ಕಾನ್ಫಿಡೆನ್ಸ್. ಅವ್ರಿಗೆ ಆಂಜನೇಯ ಸ್ವಾಮಿಗೆ ಎಲ್ಲ ಗೊತ್ತು, ಆದ್ರೆ ಅವ್ರಿಗೆ ಎಲ್ಲ ಗೊತ್ತು ಅಂತ ಯಾವತ್ತೂ ಹೇಳ್ಕೊಡಲ್ಲ, ಯಾಕಂದ್ರೆ ಅದು ಓವರ್ ಕಾನ್ಫಿಡೆನ್ಸ್ ಆಗುತ್ತೆ. ಅದನ್ನ ನಾನು ತಿಳ್ಕೊಂಡಿದ್ದೀನಿ. ಸೂಪರ್, ಆಂಜನೇಯನ್ ಭಕ್ತಿ ಅಂತ ನೀಟಾಗಿ ಗೊತ್ತಾಗ್ತಾ ಇದೆ. ಓಕೆ, ಪ್ರಣತಿ ಮೂವೀಸ್ ಎಲ್ಲ ನೋಡ್ತಾರಾ? ಯಾರು ನಿಮ್ ಫೇವ್ರೆಟ್ ಹೀರೋ ಯಾರು? ಸ್ಪೋರ್ಟ್ಸ್ ನನಗೆ ನನ್ನ ಫೇವ್ರೆಟ್ ಹೀರೋ ನನ್ನ ಅಪ್ಪನೇ. ಮತ್ತೆ ಸ್ಪೋರ್ಟ್ಸ್ ಫಿಲಮ್ಸ್ ತೋರಿಸ್ತಾರೆ ಅಪ್ಪ. ಓಕೆ, ಸೊ ಓವರ್ ಆಲ್ ಆಗಿ ಯಾವುದು ನಿಂದು ಫೇವ್ರೆಟ್ ಮೂವಿ? ನನ್ನ ಫೇವ್ರೆಟ್ ಫಿಲ್ಮ್ ಅಂದ್ರೆ ದ ಲಯನ್ ಕಿಂಗ್. ಓಕೆ, ಮತ್ತೆ ಇದು ಸೈನಾ ನೆಹ್ವಾಲ್. ಸೊ ಈ ಕ್ವೆಶ್ಚನ್ ಕೇಳಲೇಬೇಕು, ಎಲ್ಲ ಮಕ್ಳಿಗೂ ಹೇಳ್ತಿರ್ತಾರೆ ಟೈಮ್ ಸಿಕ್ಕಿದಾಗೆಲ್ಲ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾರೆ, ಜಾಸ್ತಿ ರೀಲ್ಸ್ಗಳನ್ನ ನೋಡ್ತಾರೆ ಅಂತ. ಪ್ರಣತಿ ಏನ್ ಮಾಡ್ತಾರೆ? ಮೊಬೈಲ್ ಯೂಸೇಜ್ ಹೇಗೆ ಮಾಡ್ತಾರೆ? ಅಥವಾ ಯೂಸೇಜ್ ಇದೆಯಾ, ನಾನು ಯೂಸೇ ಮಾಡಲ್ವಾ? ಅಪ್ಪ ಅಮ್ಮ ಏನಾದ್ರು ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಸ್ಪೋರ್ಟ್ಸ್ ಸಂಬಂಧಪಟ್ಟಿರೋದು ಅಥವಾ ಥೈಕ್ವಾಂಡು ಯಾವುದೇ ಮಾರ್ಷಲ್ ಆರ್ಟ್ಸ್ ಸಂಬಂಧಪಟ್ಟಿರೋದು ನನಗೆ ಯೂಸ್ ಆಗುತ್ತಂದ್ರೆ ಅಪ್ಪ ಅಮ್ಮ ತೋರಿಸ್ತಾರೆ. ಓಕೆ, ಇಲ್ಲ ಅಂತಂದ್ರೆ ನೀವು ಮೊಬೈಲ್ ಮುಟ್ಟಕ್ ಹೋಗಲ್ಲ, ರೀಲ್ಸ್ ನೋಡೋದು. ನಿಮ್ ಸ್ಕೂಲಲ್ಲೆಲ್ಲ ಹೇಳ್ತಾರಲ್ವಾ, ಕ್ಲಾಸಲ್ಲೆಲ್ಲ ಕೂತಾಗ ನಾನು ಆ ರೀಲ್ ನೋಡಿದೆ ಅವಾಗ ಹೌ ವಿಲ್ ಯು ವಿಲ್ ಸೇ, ಐ ಮೀನ್ ಆ ಸಿಚುವೇಶನ್ಗೆ ಏನ್ ಹೇಳ್ತೀರಾ? ಏನು ಅನ್ನಲ್ಲ, ಹೌದಾ ಹೌದಾ ಅಷ್ಟೇ. ಓಕೆ, ಯಾಕಂದ್ರೆ ಅದರಿಂದ ನಮ್ಗೇನು ಯೂಸ್ ಆಗಲ್ಲ. ನಾನು ನೋಡ್ತಾ ಇರೋದು ಲೈಕ್ ಸ್ಪೋರ್ಟ್ಸ್ ಫಿಲಮ್ಸ್, ಅದು ನನ್ನ ಕೆರಿಯರ್ ನನಗೆ ಯೂಸ್ ಆಗುತ್ತೆ. ಓಕೆ, ಸೊ ಈ ಕೆರಿಯರ್ ಪ್ರೊಫೆಷನಲ್ ಪರ್ಸನಲ್ ಅಂತ ಗೊತ್ತಾಗಿದ್ದು ಹೇಗೆ ನಿಮ್ಗೆ? ಯಾರು ಹೇಳ್ಕೊಟ್ರು ಇದ್ರ ಬಗ್ಗೆ? ಅಪ್ಪ ಅಮ್ಮ ಹೇಳ್ಕೊಟ್ರು. ಓಕೆ, ಸೊ ನೀವು ಯಾರನ್ನಾದ್ರೂ ಸ್ಪೋರ್ಟ್ಸ್ ಮನ್ ನಾನು ಒಂದ್ಸತಿ ಮೀಟ್ ಮಾಡಬೇಕು ಅಂತ ಅಂದ್ರೆ ಹೂ ಇಸ್ ದಟ್ ಪರ್ಸನ್ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ? ಸ್ಪೋರ್ಟ್ಸ್ ಪರ್ಸನ್ ಅಲ್ಲಿ ನನಗೆ ಯಾರನ್ನು ಮೀಟ್ ಮಾಡೋ ಆಸೆ ಇಲ್ಲ. ಬಟ್ ಪೊಲಿಟಿಷಿಯನ್ಸ್ ಅಲ್ಲಿ ನಾನು ನರೇಂದ್ರ ಮೋದಿಜಿನ ಮೀಟ್ ಮಾಡಬೇಕು. ಯಾಕಂದ್ರೆ ಅವ್ರು ಸ್ಪೋರ್ಟ್ಸ್ ಪರ್ಸನ್ಗೆ ತುಂಬಾ ಲೈಕ್ ಪ್ರೋತ್ಸಾಹ ನೀಡ್ತಾರೆ. ಮತ್ತೆ ಅವ್ರು ಪ್ರೋತ್ಸಾಹ ನೀಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನಾನು ಅವ್ರನ್ನ ಮೀಟ್ ಮಾಡಬೇಕು, ಒಂದು ಸ್ಕೂಪ್ ಆಫ್ ಐಸ್ ಕ್ರೀಮ್ ಅವ್ರ ಜೊತೆ ತಿನ್ಬೇಕು. ವಾವ್, ಓಕೆ, ವೈ ಯು ಲೈಕ್ ಐಸ್ ಕ್ರೀಮ್ ಮೋರ್? ನೋ, ನಾನು ಮ್ಯಾಚ್ ಗಿಂತ ಮುಂಚೆ ಒಂದ್ಸತಿ ಮ್ಯಾಚ್ ಆದ್ಮೇಲೆ ಗೆದ್ರೆ ತಿಂತೀನಿ. ಗೆದ್ರೆ ಇಯರ್ಲಿ ಒನ್ಸ್, ಓನ್ಲಿ ಒನ್ಸ್, ಇನ್ಯಾವತ್ತೂ ಐಸ್ ಕ್ರೀಮ್ ತಿನ್ನಲ್ಲ. ವೈ, ವಾಟ್ ಇಸ್ ದಟ್ ರೀಸನ್? ಯಾಕಂದ್ರೆ ಐಸ್ ಕ್ರೀಮ್ ನಮ್ಮ ಹೆಲ್ತ್ ಒಳ್ಳೇದಲ್ಲ, ಮತ್ತೆ ಎಸ್ಪೆಷಲಿ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಇಟ್ಸ್ ಡೇಂಜರಸ್. ಸೂಪರ್. ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಗೋಲ್ ಏನು? ಒಲಿಂಪಿಕ್ ಯಂಗೆಸ್ಟ್ ಗೋಲ್ಡ್ ಮೆಡಲಿಸ್ಟ್ ಆಗಬೇಕು, ಮತ್ತೆ ಯಂಗೆಸ್ಟ್ SP ಆಫ್ ಮೈಸೂರು, ಅಂದ್ರೆ ಯಂಗೆಸ್ಟ್ SP ಆಫ್ ಇಂಡಿಯಾ ಆಗಬೇಕು. ಸೂಪರ್. ಸೊ ತುಂಬಾ ಜನ ಪ್ರಯತ್ನ ಪಡ್ತಾ ಇರ್ತಾರೆ ನಿಮ್ಮ ಒಂದು ಟೀಮ್ ಅಲ್ಲೇನೆ, ಎಲ್ಲೋ ಒಂದ್ ಕಡೆ ಲ್ಯಾಕ್ ಆಗ್ತಾ ಇರ್ತಾರೆ, ಅದಕ್ಕೆ ಒಂದು ಮೋಟಿವೇಶನ್ ಬೇಕು. ಸೊ ಸೆಲ್ಫ್ ಮೋಟಿವೇಶನ್ ನೀವ್ ಹೇಗ್ ಮಾಡ್ಕೋತೀರಾ? ಸೆಲ್ಫ್ ಮೋಟಿವೇಶನ್ ನಮ್ ಕೋಚ್ ಹೇಳಿದಾರೆ, ನಾವು ನಮಗ್ ನಾವೇ ಸೆಲ್ಫ್ ಟಾಕ್ ಮಾಡ್ಬೇಕು, ಮತ್ತೆ ನಮ್ಮ ಮ್ಯಾಚ್ ನ ನಾವೇ ನೋಡ್ಬೇಕು ಪದೇ ಪದೇ. ಬೇರೆಯವ್ರ ಮ್ಯಾಚ್ ನೋಡೋಕ್ಕಿಂತ ನಾವು ನಮ್ಮ ಮ್ಯಾಚ್ ನೇ ಪದೇ ಪದೇ ನೋಡ್ಬೇಕು. ಸೋತಿರೋ ಮ್ಯಾಚ್ ನ ಎಸ್ಪೆಷಲಿ ನೋಡ್ಬೇಕು. ನಾನು ಏನ್ ಅನ್ಕೊಂಡಿದೀನೋ ಅದನ್ನ ಮಾಡಿದ್ದೀನ, ಅಥವಾ ಅದ್ ಮಾಡಿದ್ರೆ ಏನಾದ್ರು ಮಿಸ್ಟೇಕ್ ಆಗಿದ್ಯಾ, ಆವಾಗ ನಮ್ ಗೈಡ್ ನ ಕೇಳ್ತೀವಿ, ಕೋಚ್ ನ ಕೇಳ್ತೀವಿ. ಇನ್ಸ್ಟೆನ್ಸ್ ಶೇರ್ ಮಾಡ್ಕೋತೀರಾ? ಒಂದ್ಸತಿ ಒಂದು ಖೇಲೋ ಇಂಡಿಯಾ ಮೈಸೂರಲ್ಲಾಗಿದೆ, ಆಮೇಲೆ ಬೀದರ್. ಓಕೆ, ಆಗ ಹೇಗೆ ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡ್ರೆ ಅದನ್ನ ಎಲಾಬ್ರೇಟ್ ಮಾಡಕ್ಕಾಗತ್ತಾ?
ಲೈಕ್ ನನಗೆ ನಾನೇ ಅನ್ಕೊಂಡೆ ನಾನು ಯಾಕೆ ಸೋತೆ, ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ನನಗೆ ನಾನೇ ಸೆಲ್ಫ್ ಟಾಕ್ ಮಾಡ್ಕೊಂತಿದ್ದೆ ದಿನ. ನಾನು ಹೇಗೆ ಸೋತೆ, ಏನು ಮಿಸ್ಟೇಕ್ ಮಾಡಿ ಸೋತೆ ಅದನ್ನೆಲ್ಲ ನೋಡಿದ್ಮೇಲೆ ಬ್ಯಾಕ್. ಓಕೆ, ಸೊ ನೀವು ಏನೇ ಆದ್ರೂ ಯು ವಿಲ್ ಸೆಲ್ಫ್ ಮೋಟಿವೇಟ್ ಯುವರ್ ಸೆಲ್ಫ್, ಯು ಆರ್ ನಾಟ್ ಡಿಪೆಂಡೆಂಟ್ ಆನ್ ಎನಿಬಡಿ. ಓಕೆ, ಸಾಕಷ್ಟು ಮಕ್ಕಳು ಸ್ಪೋರ್ಟ್ಸಲ್ಲಿ ಸ್ಟ್ರಾಂಗ್ ಆಗಿರ್ತಾರೆ, ಆದರೆ ಈ ವೇ ಅಲ್ಲೇ ಹೋಗಬೇಕು ಅಂತ ಗೊತ್ತಿರಲ್ಲ. ಸೊ ವೆನ್ ಯು ವಾಂಟ್ ಟು ಗೋ ಫಾರ್ ಒಲಿಂಪಿಕ್ಸ್ ಏನೇನು ಸ್ಟೇಜಸ್ ಬರುತ್ತೆ? ಸೊ ಫಸ್ಟ್ ಒಲಿಂಪಿಕ್ಸ್ಗೋಸ್ಕರ ಸೆಲೆಕ್ಷನ್ ಟ್ರಯಲ್ಸ್ ಇರುತ್ತೆ. ಸೊ ಸೆಲೆಕ್ಷನ್ ಟ್ರಯಲ್ಸ್ ಎಲ್ಲಿ ಬೇಕಾದ್ರೂ ನಡಿಬೋದು ಇಂಡಿಯಾದಲ್ಲಿ. ಅಲ್ಲಿ ನಾವು ಅಟೆಂಡ್ ಮಾಡಿ ಫಸ್ಟ್ ಒಂದು ಮ್ಯಾಚ್ ಆಡಿಸ್ತಾರೆ ನಮಗೆ. ಒಂದು 5 to ಎಷ್ಟು ಮೆಂಬರ್ಸ್ ಇರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 5 ಮ್ಯಾಚಸ್ ಅಂತೂ ಇದ್ದೇ ಇರುತ್ತೆ. ಅಲ್ಲಿ ಆಡಿ ನಾವೇನಾದ್ರು ಗೆದ್ರೆ ನಮ್ಮನ್ನ ನೆಕ್ಸ್ಟ್ ಲೆವೆಲ್ಗೆ ಸೆಲೆಕ್ಟ್ ಮಾಡ್ತಾರೆ. ಅದೇ ಲೈಕ್ ಆ್ಯನಾಲಜಿ ಟೆಸ್ಟ್ ಅಂತ. ಅದು ಲೈಕ್ ಸ್ಪೋರ್ಟ್ಸ್ ಅವ್ರಿಗೆ ಎಷ್ಟು ಫಿಟ್ನೆಸ್ ಇದೆ ಅಂತ ಟೆಸ್ಟ್ ಮಾಡ್ತಾರೆ, ಫಿಟ್ನೆಸ್ ಟೆಸ್ಟ್ ಅಂತ. ಅಲ್ಲಿ ನಾವು ಎಷ್ಟೊತ್ತು ರನ್ ಮಾಡ್ಬೋದು, ಎಷ್ಟು ಲ್ಯಾಪ್ ನ ಓಡ್ಬೋದು, ನಮ್ಗೆ ಎಷ್ಟು ಸ್ಟ್ಯಾಮಿನಾ ಇದೆ, ಎಷ್ಟು ಎಂಡ್ಯೂರೆನ್ಸ್ ಇದೆ ಅದನ್ನ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ನಾವು ಸೆಲೆಕ್ಟ್ ಆದ್ರೆ ನಮ್ನ ಏಷ್ಯನ್ ಗೇಮ್ಸ್, ವರ್ಲ್ಡ್ ಚಾಂಪಿಯನ್ಶಿಪ್, ಇಂಟರ್ನ್ಯಾಷನಲ್ಸ್ ಎಲ್ಲದಕ್ಕೂ ಕಳಿಸ್ತಾರೆ. ಓಕೆ, ಸೂಪರ್. ಸೊ ಈ ಒಂದು ಒಲಿಂಪಿಕ್ಸ್ಗೆ ಹೋಗ್ಬೇಕಾದ್ರೆ ಈ ಪ್ರಾಸೆಸ್ ಇದೆ. ಫಸ್ಟ್ ಆಫ್ ಆಲ್ ಈ ಒಂದು ಗೋಲ್ಡ್ ಮೆಡಲ್ ತಗೋಬೇಕು ಅಂತ ಅಂದರೆ, ಅಥವಾ ಸಿಲ್ವರ್ ತಗೋಬೇಕು ಅಂದರೆ, ಬ್ರಾನ್ಸ್ ತಗೋಬೇಕು ಅಂದರೆ, ಇದಕ್ಕೆಲ್ಲ ಏನೆಲ್ಲ ಬೆಂಚ್ ಮಾರ್ಕ್ಸ್ಗಳಿದೆ ಅಥವಾ ಪ್ರಾಸೆಸ್ ಇದೆ? ಸೊ ನೀವು ನ್ಯಾಷನಲ್ ಕೇಳ್ತಿದ್ರೆ ಅಥವಾ ಇಂಟರ್ನ್ಯಾಷನಲ್ ಕೇಳ್ತಿದ್ರೆ? ಫಸ್ಟ್ ನ್ಯಾಷನಲ್ ಹೇಳಿ. ಸೊ ಫಸ್ಟ್ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಆಡ್ತೀವಿ. ಡಿಸ್ಟ್ರಿಕ್ಟ್ ಆದ್ಮೇಲೆ ಸ್ಟೇಟ್ ಆಡ್ತೀವಿ. ಸ್ಟೇಟ್ ಅಲ್ಲಿ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಗೆ ಗೋಲ್ಡ್ ಮೆಡಲ್ ಸಿಕ್ಕಿದ್ದು ಎಲ್ಲಿ ಅಂದ್ರೆ? ಫಸ್ಟ್ ಟೈಮ್ ಬಾಗಲಕೋಟೆ. ಸೊ ಆ ಎಕ್ಸ್ಪೀರಿಯನ್ಸೇ ಫಸ್ಟ್ ನಿಮಗೆ ಡೋರ್ ಓಪನ್ ಆಗಿದೆ, ಇಲ್ಲ ಯು ಹ್ಯಾವ್ ಟು ವಿನ್ ಮೋರ್ ಅಂಡ್ ಮೋರ್ ಗೋಲ್ಡ್ ಅಂತ? ಸೊ ಇಲ್ಲಿಗೆ ಬಂದ್ಮೇಲೆ ವೆಲ್ಕಮಿಂಗ್ ಹೆಂಗಿತ್ತು? ಚೆನ್ನಾಗಿತ್ತು. ಅಜ್ಜಿ ತಾತ ಖುಷಿ ಪಟ್ರು. ಸ್ಪೆಷಲ್ ಗಿಫ್ಟ್ ಏನ್ ಸಿಕ್ತು? ನನಗೆ ಸ್ಪೆಷಲ್ ಗಿಫ್ಟ್ ಅಂತ ಲೈಕ್ ತಾತ ಅಜ್ಜಿ ಕೇಳ್ತಾರೆ, ಏನ್ ಬೇಕು ಹೇಳು ನಿಂಗೆ, ಏನ್ ಬೇಕು ಹೇಳು ನನಗೆ ಅಂತ. ನಮ್ಮ ತಾತ ಅಜ್ಜಿ ಬ್ಯಾಂಗ್ಳೂರಲ್ಲಿ ಇರ್ತಾರೆ. ನಮ್ಮ ಅಜ್ಜಿ ಹೆಸರು ಲಕ್ಷ್ಮಮ್ಮ ಮತ್ತೆ ತಾತನ ಹೆಸರು ಲಕ್ಷ್ಮೀನಾರಾಯಣ್ ಅಂತ. ನಾನಂತೀನಿ ನೀವು ಇಲ್ಲೇ ಬಂದು ಸೆಟಲ್ ಆಗಿ ಸಾಕು ಅಂತ. ವಾವ್, ಸೋ ಕ್ಯೂಟ್. ಓಕೆ, ದಟ್ ಈಸ್ ದ ಬೆಸ್ಟ್ ಗಿಫ್ಟ್ ಅವ್ರು ಕೊಟ್ರೆ ನಿಮಗೆ. ಓಕೆ, ಸೊ ಅಪ್ಪ ಅಮ್ಮನ ಬಗ್ಗೆ ಹೇಳು. ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಮಾಮ್ ಡ್ಯಾಡ್. ಅಮ್ಮ ಅಪ್ಪನ ಹೆಸರು? ಅಮ್ಮನ ಹೆಸರು ಸಂಗೀತ ಮತ್ತೆ ಅಪ್ಪನ ಹೆಸರು ಗಿರಿಧರ್. ಓಕೆ, ಸೊ ನಿಮ್ಮ ಈ ಜರ್ನಿ ಇನ್ನೂ ಉತ್ತುಂಗಕ್ಕೇರಲಿ ಅಂತ ನಾವು ಆಶಿಸ್ತೀವಿ. ನಿಮ್ಮ ಈ ಒಂದು ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಪ್ರತಿಯೊಬ್ಬರ ಸಕ್ಸಸ್ ಹಿಂದೆ ಅವರ ತಂದೆ ತಾಯಿಗಳ ಶ್ರಮ ಖಂಡಿತವಾಗ್ಲೂ ಇರುತ್ತೆ. ಅಲ್ಲದೆ ಇವಾಗ ಪ್ರಣತಿಯವ್ರು ಮಾತಾಡ್ತಾ ಇರೋದನ್ನು ನೋಡ್ತಾ ಇದ್ದೆ, ಅವರ ಕಾನ್ಫಿಡೆನ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಕಾನ್ಫಿಡೆನ್ಸಲ್ಲಿ ಅವ್ರು ಮಾತಾಡ್ತಾ ಇದ್ದಿದ್ದು ಅವ್ರನ್ನ ಉತ್ತುಂಗಕ್ಕೆ ಏರಿಸುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಾ ಇರುವಂತಹ ಮಗಳನ್ನು, ಫೈಟರ್ನಾಗಿ ಮಾಡ್ತಾ ಇರುವಂತಹ ಮಗಳನ್ನು ತಂದೆ ತಾಯಿಯವರು ಹೇಗೆಲ್ಲ ತಯಾರಿ ಮಾಡ್ತಾ ಇದ್ದಾರೆ ಅಂತ ಕೇಳೋಕ್ಕಿಂತ ಮುಂಚೆ ಅವರ ತಯಾರಿ ಹೇಗಿತ್ತು, ಅವರು ಹೇಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ, ಅವರ ಕನಸುಗಳು ಏನು, ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡುವಂಥ ಮಗಳನ್ನು ಯಾವ ರೀತಿ ತಯಾರಿ ಮಾಡಬೇಕು ಅಂತ ಅವ್ರು ಅನ್ಕೋತಾ ಇದ್ದಾರೆ, ಈ ಎಲ್ಲ ಪ್ರಶ್ನೆಗಳನ್ನು ಅವ್ರ ತಾಯಿಯಿಂದನೇ ಕೇಳೋಣ ಬನ್ನಿ. ನಮಸ್ತೆ. ನಿಜವಾಗ್ಲೂ ನಮ್ಮ ದೇಶಕ್ಕೆ ಹೆಮ್ಮೆ ಪಡುವಂತಹ ಒಂದು ಕಂದನನ್ನ ಕೊಟ್ಟಿದ್ದೀರಾ. ಅವಳು ಈ ಒಂದು ಫೀಲ್ಡ್ ಬರೋಕ್ಕಿಂತ ಮುಂಚೆ ನಿಮ್ಮ ತಯಾರಿ ಹೇಗಿತ್ತು? ತಯಾರಿ ಅಂತ ಏನಿರ್ಲಿಲ್ಲ. ನನ್ನ ಯಜಮಾನ್ರಿಗೆ ಅವಳು ನಮಗೆ ಒಂದು ಹೆಣ್ಣು ಮಗು ಬೇಕಂತ ಅವರಿಗೆ ತುಂಬಾ ಆಸೆ ಇತ್ತು, ನನಗೂ ತುಂಬಾ ಆಸೆ ಇತ್ತು. ಯಾಕಂದ್ರೆ ಹೆಣ್ಮಗಳಂದ್ರೆ ನಮ್ಮ ಮನೆಗೆ ಲಕ್ಷ್ಮಿ ಬಂದಂಗೆ. ಸೊ ಹಂಗಾಗಿ ನಮ್ಗೆ ಆಸೆ ಇದ್ದಾಗ ಅವಳು ಒಬ್ಳೆ ಆದಾಗ ಮಗುಗೆ ನಾವು ಡಿಸೈಡ್ ಮಾಡಿದ್ವಿ ನಮ್ಗೆ ಒಂದೇ ಮಗು ಸಾಕು. ಅವಳನ್ನ ಅವ್ರಿಗೂ ಇಂಟೆನ್ಷನ್ ಇದ್ದಿದ್ದು ಯಾವ್ದಾದ್ರು ಒಂದು ಮಾರ್ಷಲ್ ಆರ್ಟ್ಸ್ಗೆ ಹಾಕ್ಬೇಕು, ತನ್ನ ಕಾಲ ತಾನು ನಿಂತ್ಕೊಳ್ಳೋ ಹಾಗೆ ಬೆಳೆಸ್ಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಹಾಗೆ ನಂಗೂ ತುಂಬಾ ಆಸೆ ಇತ್ತು ಮಾರ್ಷಲ್ ಆರ್ಟ್ಸ್ ಅಲ್ಲಿ. ಯಾರು ಸಾಮಾನ್ಯ ಹೋಗಲ್ಲ, ಲೆಟ್ಸ್ ಸಿ ಅದನ್ನ ಟ್ರೈ ಮಾಡೋಣ ಅಂತ. ಬಟ್ ಇನಿಷಿಯಲ್ ಡೇಸ್ ಅಲ್ಲಿ ತಂದೆ ತಾಯಿ ಎಲ್ಲರೂ ಸ್ವಲ್ಪ ಅಜ್ಜಿ ತಾತ ಮುದ್ದಲ್ವಾ, ಅವ್ರೆಲ್ಲ ಸ್ವಲ್ಪ ಏನ್ ಹಿಂಗಾಗ್ಬಿಟ್ಟಿದ್ಯಾ ಅಂತ ನನ್ನ ಹಸ್ಬೆಂಡ್ ಕಡೆನೂ ಅಷ್ಟೇ, ನಮ್ಮನೆ ಕಡೆನೂ ಅಷ್ಟೇ ಹಂಗೆ ಇತ್ತು. ಅವಳು ಯಾವಾಗ ಫಸ್ಟ್ ಗೋಲ್ಡ್ ಮೆಡಲ್ ಮಾಡಿದ್ಲು ಬಾಗಲಕೋಟೆಯಲ್ಲಿ ನಡೀತು.
ಅವಾಗ ಅವ್ರದ್ದು ಕಂಪ್ಲೀಟ್ ಇದು ಚೇಂಜ್ ಆಯ್ತು, ವಿಷನ್ ಚೇಂಜ್ ಚೇಂಜ್ ಆಗೋಯ್ತು. ಅದ್ ಒಂದ್ ಕಡೆ ನೋಡೋಂತ ನೇರ ನಡೆ ಎಲ್ಲ ಚೇಂಜ್ ಆಯ್ತು ಕಂಪ್ಲೀಟ್ ಆಗಿ. ಓಕೆ ಏನೋ ಒಂದ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತು. ಅದಾದ್ಮೇಲೆ ಅವಳದೇ ಶುರು ಆಗಿದ್ದು ಜರ್ನಿ. ನಮ್ದು ಏನು ಇಲ್ಲ, ಬರೀ ನಾವು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು, ಅವ್ರದ್ದು ಬರೀ ಫೀಸ್ ಕಟ್ಟೋದು, ಬರೀ ಪ್ರಾಕ್ಟೀಸ್ ಅವಳದು. ನೀವ್ ಹೇಳ್ತಾ ಇದ್ರಿ ಮಾರ್ಷಲ್ ಆರ್ಟ್ಸ್ ಸೇರ್ಸ್ಬೇಕಂತ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಮಾರ್ಷಲ್ ಆರ್ಟ್ಸ್ ಬಗ್ಗೆ? ಯಾಕಂದ್ರೆ ಸ್ಪೋರ್ಟ್ಸ್ ಅಂದ ತಕ್ಷಣ ಇತ್ತೀಚಿನ ದಿನಗಳಲ್ಲಿ, ಈಗ ಶಿ ಇಸ್ 11 years, ಸೊ 10 ವರ್ಷ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಕ್ರಿಕೆಟ್ ಕಡೆ ತಿರುಗಿದ್ರು. ಇನ್ನ ಪುಟಾಣಿ ಮಕ್ಳು ಅಂತಂದ್ರೆ ಈ ಕರಾಟೆಗೆ ಹಾಕ್ಬೇಕು ಅಂತ, ಇನ್ನ ಒಂದು ಟ್ರೆಂಡ್ ಅಂತಂದಿದ್ರು ಎಲ್ಲ ಮ್ಯೂಸಿಕ್ ಕಡೆ ಹಾಕ್ಬೇಕು, ಡಾನ್ಸ್ ಹಾಕ್ಬೇಕು, ರಿಯಾಲಿಟಿ ಶೋಸ್ ಕಡೆ. ಬಟ್ ಮಾರ್ಷಲ್ ಆರ್ಟ್ಸ್ ಬಗ್ಗೆ ಗೊತ್ತಾಗಿದ್ದು ಹೇಗೆ? ಮ್ಯಾಮ್ ಮಾರ್ಷಲ್ ಆರ್ಟ್ಸ್ ಅಂದ್ರೆ ನಾವು ಸ್ಕೂಲಲ್ಲೆಲ್ಲ ಕರಾಟೆ ಮಾಡ್ತಾ ಇದ್ವಿ. ಬಟ್ ನಂಗೆ ಏನಂದ್ರೆ ಕರಾಟೆ ಬಗ್ಗೆ ಅಷ್ಟು ನಮ್ಗೆ ಸಮಂಜಸ ಅನ್ನಿಸ್ಲಿಲ್ಲ, ಸ್ಯಾಟಿಸ್ಫೈಯಿಂಗ್ ಆಗ್ಲಿಲ್ಲ. ಯಾಕಂದ್ರೆ ಗೊತ್ತು ಎಲ್ಲರಿಗೂ ಅದು ಯೂನಿವರ್ಸಲ್ ಆಗ್ಬಿಟ್ಟಿದೆ, ಬಟ್ ಆತರ ಏನು ಇಲ್ಲ. ಸೊ ನಾವೇನ್ ಡಿಸೈಡ್ ಮಾಡಿದ್ವಿ, ಅವಳನ್ನ ಫಸ್ಟ್ ಕಲರಿ ಪಯೋಟುಗೆ ಹಾಕೋಣ. ಯಾಕಂದ್ರೆ ಕಲರಿ ಪಯೋಟುನಲ್ಲಿ ನಮ್ಮ ಇದ್ರಲ್ಲಿ ಜಾಸ್ತಿ ಮಕ್ಳಿಲ್ಲ. ಅದೊಂದು ಕೇರಳದು ಆರ್ಟ್, ಅದು ಕೇರಳ ಮಾರ್ಷಲ್ ಆರ್ಟ್, ಅದು ಅಂದ್ರೆ ತುಂಬಾ ಹಿಸ್ಟಾರಿಕಲ್ ಅದು. ಸೊ ಹಾಗಾಗಿ ನಾವು ಅದಕ್ಕೆ ಮಾಡೋಣ ಅಂತ ಅನ್ಕೊಂಡ್ವಿ. ಇಲ್ಲಿ ಬೆಟ್ಟದ ಪಾದದಲ್ಲಿ ಇದೆ ಮೇಡಮ್ ಅದು. ಸೊ ಅಲ್ಲಿ ಹೋಗಿ 1 ವರ್ಷ 2 ಸತಿ ಅಪ್ರೋಚ್ ಮಾಡಿದ್ವಿ. ಮಕ್ಳು ತುಂಬಾ ಸಣ್ಣ ಇದ್ದಾಳೆ, ಚಿಕ್ಕವಳಿದ್ದಾಳೆ, ಸಣ್ಣವಳಿದ್ದಾಳೆ, ಬೇಡ ಅಂತ ರಿಜೆಕ್ಟ್ ಮಾಡ್ಬಿಟ್ರು. ನಾವೇನ್ ಯೋಚನೆ ಮಾಡಿದ್ವಿ ಅಂದ್ರೆ ಈಗಿಂದಾನೇ ಶುರು ಮಾಡಿಲ್ಲ ಅಂದ್ರೆ ಆಮೇಲೆ ಹೆಂಗೆ ಕನ್ವರ್ಟ್ ಮಾಡಕ್ಕಾಗತ್ತೆ? ಆಮೇಲೆ ಮಕ್ಳಿಗೆ ಹೋಗ್ತಾ ಹೋಗ್ತಾ ಥಾಟ್ಸ್ ಬೇರೆ ಆಮೇಲೆ ತುಂಬಾ ಇನ್ಫಾರ್ಮೇಶನ್ಸ್ ಗಳು. ಹೌದು. ಸೊ ನಾವೇನ್ ಡಿಸೈಡ್ ಮಾಡಿದ್ವಿ, ನಾನು ಅವರು ಕುತ್ಕೊಂಡು ಬೇಡ ಯಾರ್ದು ಕೇಳೋದ್ ಬೇಡ, ಒಂದ್ ಜಸ್ಟ್ ಅಲ್ಲಿ ಸರ್ಚ್ ಮಾಡೋಣ ಅಂತ ಸರ್ಚ್ ಮಾಡಿದ್ವಿ. ಸೊ ಅವಾಗ ಒಂದು ಮಾರ್ಷಲ್ ಆರ್ಟ್ಸ್ ಗೆ ಹಾಕ್ಬೇಕಂತಿತ್ತು. ಬಟ್ ಕಲರಿ ಪಯಟುನೇ ಫಸ್ಟ್ ಇದ್ದಿದ್ ವಿಷನ್, ಕಲರಿ ಪಯಟು ಪ್ರಾಮಿನೆನ್ಸ್ ಅದೇ ಇತ್ತು. ಅಲ್ಲಿ ರಿಜೆಕ್ಟ್ ಆದ್ಮೇಲೆ ಬೇಡ ತಡಿ ಇಲ್ಲಿ ನೋಡೋಣ ಅಂದ್ರೆ ಇಲ್ಲೇ ಚಾಮುಂಡಿ ವಿಹಾರ್ ಸ್ಟೇಡಿಯಂ ನಲ್ಲಿ ಇದೆ ಅಂತ ಗೊತ್ತಾಯ್ತು. ಬಟ್ ಇದ್ರ ಹೆಸರು ಗೊತ್ತಿರ್ಲಿಲ್ಲ ನಮ್ಗೆ ಖಂಡಿತವಾಗ್ಲು. ಅಲ್ಲಿಗೆ ಹೋದ್ಮೇಲೆ ಇವಳಿಗೆ ಇಷ್ಟ ಆಯ್ತು. ಅಂಡ್ ಅಲ್ಲಿ ಮಕ್ಳು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಅದನ್ನೆಲ್ಲ ನೋಡಿದಾಗ ನಮಗೂ ಒಂದು ಖುಷಿ ಸಿಕ್ತು, ಬಹುಶಃ ಇಂಪ್ರೂವೈಸ್ ಆಗ್ತಾಳೆ. ನಮ್ಗೆ ಏನ್ ಮಾಡಿದ್ರು ಏನ್ ಮೆಡಲ್ ಎಲ್ಲ ನಮ್ಗೆ ಗೊತ್ತಿರ್ಲಿಲ್ಲ. ಬಟ್ ಏನಂದ್ರೆ ಒಂದಿದ್ದು ಈಗಿನ ಹೆಣ್ಮಕ್ಳು ಸೇಫ್ಟಿ ಸಲುವಾಗಿ ಅಟ್ಲೀಸ್ಟ್ ಅವಳು ಆಚೆ ಹೋದ್ರೆ ನಮ್ಗೆ ಒಂದು ಧೈರ್ಯ ಇರ್ಬೇಕು, ಶಿ ಕಮ್ಸ್ ಇನ್ ಅ ವೆರಿ ಗುಡ್ ವೇ ಅಂತ. ಅದೊಂದು ಧೈರ್ಯ ಇರ್ಬೇಕು. ಶಿ ಹ್ಯಾಂಡಲ್ ಹರ್ ಸೆಲ್ಫ್. ಅವಳನ್ನ ನೋಡ್ಕೊಳ್ಳೋ ಕೆಪಾಬಿಲಿಟಿ ಇದೆ, ಏನು ಆಗಲ್ಲ ಅನ್ನೋ ಧೈರ್ಯ ನಮಗ್ ಬರ್ಬೇಕು ಫಸ್ಟ್. ಹೌದು. ಪೇರೆಂಟ್ಸ್ ಬಂದಾನೆ ನಾವು ಹೊರಗಡೆ ಕಳ್ಸೋದು. ಹೌದು. ಸೊ ಅದಿರ್ಬೇಕು ಅನ್ನೋ ರೀಸನ್ಗೆ ಮಾರ್ಷಲ್ ಆರ್ಟ್ಸ್ ಅಂತ ಆರಿಸ್ಕೊಂಡಿದ್ದು. ಆಮೇಲೆ ಅಥ್ಲೆಟಿಕ್ಸ್ ಎಲ್ಲ ನಮ್ಗೇನು ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ಮೇಡಮ್. ನೀವು ಸ್ಪೋರ್ಟ್ಸ್ ಪರ್ಸನ್, ನಿಮ್ ಹಸ್ಬೆಂಡ್ ಸ್ಪೋರ್ಟ್ಸ್ ಪರ್ಸನ್? ಅಂದ್ರೆ ನಮ್ಮಿಬ್ರಿಗೂ ಸ್ಕೂಲ್ ಲೆವೆಲ್ ಅಲ್ಲಿ ಆಡಿದೀವಿ. ನಾನು ಥ್ರೋಬಾಲ್ ಆಡಿದೀನಿ, ಅವರು ಕ್ರಿಕೆಟ್ ಎಲ್ಲ ಆಡಿದ್ದಾರೆ. ಬಟ್ ಪ್ರಾಪರ್ ಅಂತ ಯಾವ್ದು ನಾವು ಆಗಿಲ್ಲ ಮೇಡಮ್. ಬಟ್ ಇಂಟ್ರೆಸ್ಟ್ ಇದೆ ತುಂಬಾ, ಅವ್ರಿಗೆ ತುಂಬಾ ಜಾಸ್ತಿ ಇದೆ ನನಗಿಂತ. ಓಕೆ. ಸೊ ಮಕ್ಕಳು ಎಷ್ಟು ವರ್ಷ ಇದ್ದಾರೆ ಆಕ್ಚುಲಿ ಅವಳನ್ನ ಫಸ್ಟ್ ಸೇರಿಸಿದ್ದು ಮಾರ್ಷಲ್ ಆರ್ಟ್? ಅವಳು 4 ವರ್ಷ ಹತ್ರ ಮಾಡಿ ಟೈಮ್ನಲ್ಲೇ ಆಲ್ಮೋಸ್ಟ್ 3-3.5-4 ಹಾಕಿದ್ದು. ಮನೆಯಲ್ಲಿ ಒಂದ್ ಮಗು ಇದೆ ಅಂತ ಅಂದಾಗ ಬಿದ್ರೆ ಎದ್ರೆ ಅಯ್ಯೋ ಏನಾಗ್ಬಿಡುತ್ತೋ ಅನ್ನೋ ಫೀಲ್. ಅದ್ರಲ್ಲಿ ಹೋಗಿ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಸೇರಿಸಿದಾಗ ಕಿಕ್ಕಿಂಗು, ಪಂಚಿಂಗು, ಜಂಪಿಂಗು, ರೋಲಿಂಗು ಎಲ್ಲ ತರ ಸರ್ಕಸ್ಗಳಿರುತ್ತೆ. ಒಂಥರ ಹೇಳ್ಬೇಕಂತಂದ್ರೆ ಸರ್ಕಸ್ಸೇ ಅದು. ಸೊ ಹಂಗೆಲ್ಲ ಆಗಿ ಫಸ್ಟ್ ಟೈಮ್ ಹೋಗಿ ಬಂದಾಗ ಆಸ್ ಅ ಮೈ ಮದರ್, ಆಸ್ ಅ ಬೀಂಗ್ ಅ ಪ್ಯಾರೆಂಟ್ ಹೆಂಗಿತ್ತು ಮ್ಯಾಮ್? ನನ್ಗೆ ಆಕ್ಚುಲಿ ಖುಷಿ ಇರ್ತಿತ್ತು. ನಾನು ಇವಾಗೂ ಹೇಳ್ತೀನಿ ಅವಳಿಗೆ, ಅವ್ರನ್ನ ಸ್ಟ್ರಾಂಗ್ ಆಗಿ ಬೆಳೆಸ್ಬೇಕು ಅಂತ ನನ್ನ ಆಸೆ. ನಾನೇನಂತೀನಿ, ಈಗ ನೋಡಿ ಕುಕಿಂಗ್ ಅಲ್ಲಿ ಅವಳೇನಾದ್ರು ಸ್ವಲ್ಪ ಪೈನ್ ಆದ್ರೆ ಕುಕ್ ಮಾಡುವಾಗ ನಂಗೆ ಸುಟ್ಕೊಂಡ್ಬಿಟ್ಟೆ ಈ ತರ ಇದೆ, ನಾನೇ ನಿನ್ ತರ ಹತ್ಕೊಂಡ್ ಕೂತಿದ್ದೀನ ನೋಡು, ಆಗತ್ತೆ. ಬಾಡಿ ಇರೋದೇ ಪೈನ್ ಅನ್ಭವಿಸೋಕೆ. ಬಟ್ ನಾವು ನಮ್ಮ ಮೈಂಡ್ ಸೆಟ್ ನಾವು ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ನಂಗೇನು ಆಗಿಲ್ಲ ಅನ್ಕೋ, ಏನು ಆಗಲ್ಲ. ಇನ್ನು ಆಕ್ಚುಲಿ ಇನಿಷಿಯಲ್ ಡೇಸ್ ಅಲ್ಲಿ ಹಸ್ಬೆಂಡ್ ಸ್ವಲ್ಪ ಭಯ ಪಡ್ತಿದ್ರು ಅಯ್ಯ ಅಂತ. ಅಂದ್ರೆ ಭಯ ಅಂತೆಲ್ಲ ಬಿದ್ಬಿಟ್ರೆ ಅನ್ನೋದಲ್ಲ. ನಾನು ಅವಳಿಗೆ ಅವತ್ತಿಂದಾನು ತುಂಬೋದು ಅದನ್ನೇ, ಗಾಯ ಆಗತ್ತೆ, ಗಾಡಿ ಕಲಿಯುವಾಗ ಎಷ್ಟೋ ಸತಿ ಬಿದ್ದಿದ್ದೀನಿ. ಹಂಗಂತ ಗಾಡಿ ಕಲಿಯೋದು ನಿಲ್ಸ್ಬಿಟ್ರ? ಸ್ಟವ್ ಹಚ್ಚಿ ಅಡಿಗೆ ಮಾಡ್ಬೇಕಂದಾಗ ಸುಡುತ್ತೆ. ಬಟ್ ಆದ್ರೆ ಕುಕಿಂಗ್ ಆಗಲ್ವಾ, ನೀನು ಹಂಗೆ ಆಗ್ಬೇಕು, ಅಷ್ಟು ಸ್ಟ್ರಾಂಗ್ ಆಗಿ ನೀನ್ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಅವಳನ್ನ ಹಂಗೆ ಮೋಟಿವೇಟ್ ಮಾಡ್ಕೊಂಡು ಬಂದಿದ್ ನಾವು. ಸೊ ಹಾಗಾಗಿ ಈಗ ಅವಳು ಮ್ಯಾಚಸ್ ಅಲ್ಲಿ ಏನಾದ್ರೂ ಒಂಚೂರು ಆದ್ರೂನು ಅವಳೇನ್ ತೋರಿಸ್ಕೊಳಲ್ಲ, ನೋ ಮಾಮಿ ಏನಿಲ್ಲ. ಆಕ್ಚುಲಿ ಅವಳು ಒಂದ್ ಮಾತು ಹೇಳಿದ್ಲು, ಏನು ಗಾಯ ಆದ್ರೆ ಅದು ಒಡವೆ ಇದ್ದಂಗೆ ಅಂತ ಅಮ್ಮ ಹೇಳ್ತಾರೆ ಅಂತ. ನಿಜವಾಗ್ಲೂ ಈ ವಯಸ್ಸಿಗೆ ಅಂತ ದೊಡ್ಡ ದೊಡ್ಡ ಪದಗಳು ಅವಳು ಎಷ್ಟು ಈಸಿಯಾಗಿ ಸರಳವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾಳೆ. ಮೇ ಬಿ ಇಲ್ಲೇ ಇದೆ ಜೀನ್ ಅಂತ ಅನ್ಸುತ್ತೆ. ಇಲ್ಲ ಮ್ಯಾಮ್,
ಅಂದ್ರೆ ನಾವು ಯಾವುದೇ ಪೊಸಿಷನ್ ಅಲ್ಲಿ ಇರ್ಲಿ ಮ್ಯಾಮ್, ಲೇಡೀಸ್ಗೆ ಒಂದಲ್ಲ ಒಂದು ನಮ್ಮಲ್ಲಿ ಒಳ್ಳೆತನಕ್ಕಿಂತ ಒಂದು ಯಾವ್ದಾದ್ರೂ ಒಂದನ್ನ ಹುಡುಕ್ತಾರೆ. ಹೌದು. ಸೊ ಹಂಗಾಗಿ ನಾನು ಅವಳಿಗೆ ಅದೆಲ್ಲದಕ್ಕೂ ನೀನ್ ಪ್ರಿಪೇರ್ ಆಗ್ಬೇಕು. ನೀನ್ ಇವಾಗ ಲೈಮ್ ಲೈಟ್ ಬರ್ತಾ ಇದೀಯ ಅಂದ್ರೆ ಒಂದು ಒಳ್ಳೇದ್ ಹೆಂಗ್ ಬರ್ತದೆ ಅದ್ರ ಹಿಂದೆನೆ ಡಬಲ್ ಅದು ಬರ್ತದೆ. ನೀನ್ ಅದನ್ನು ಅಕ್ಸೆಪ್ಟೆನ್ಸ್ ಆಗಿ ಇಟ್ಕೋಬೇಕು. ಸೊ ಹಾಗಾಗಿ ಅವಾಗ ನೀನ್ ಬೇಜಾರ್ ಮಾಡ್ಕೊಂಡು ಈ ತರ ಮಾತಾಡಿದ್ರು ಅಂತೆಲ್ಲ ನಿಂಗೆ ಥಾಟೇ ಬರ್ಕೊಡುದು. ಅವ್ರ ಮೆಂಟಾಲಿಟಿ ಅಷ್ಟೇ, ನಾವ್ ಹಂಗಲ್ಲ ಅಷ್ಟೇ. ನಾವ್ ಯಾವಾಗ್ಲೂ ಪಾಸಿಟಿವ್ ಆಗೇ ಹೋಗ್ಬೇಕು ಅಂತ ಅದಕ್ಕೆ ಅವಳನ್ನ ಯಾವಾಗ್ಲೂ ನಾನು ಹಂಗೆ ಮೋಟಿವ್ ಮಾಡಿ ಬೆಳೆಸೋದು. ನನಗಿಂತ ಜಾಸ್ತಿ ನಮ್ಮ ಮನೆ ದೇವರು ಆಂಜನೇಯ ಆದ್ರಿಂದ ಅವಳು ದಿನ ನೋಡ್ಕೊಂತಾಳೆ ನಮ್ ದಿನ. ಓಕೆ ಮ್ಯಾಮ್, ಅವಳನ್ನ ಯಾವ ರೀಚ್ ಅಲ್ಲಿ ನೋಡ್ಬೇಕು ಅನ್ನೋ ಒಂದು ಆಸೆ ಇದೆ. ಈಗ ಆಲ್ರೆಡಿ ಈಗ ನೋಡಿ ಪುಟ್ಟ ಮಕ್ಳನ್ನ ಒಂದ್ ಸ್ಕೂಲಲ್ಲಿ ಮೆಡಲ್ ಒಂದು ಗ್ಲಾಸ್ ತಗೋ ಬಂದ್ಬಿಟ್ರೆ ಫ್ರೇಮ್ ಹಾಕ್ಬಿಟ್ಟು ಫುಲ್ ರೇಂಜ್ ಅಲ್ಲಿ ಇರುತ್ತೆ ಮನೆಯಲ್ಲಿ. ಸುತ್ತ ಚಿನ್ನ, ಬೆಳ್ಳಿ, ಬ್ರಾನ್ಸ್, ಇಂಟರ್ನ್ಯಾಷನಲ್, ನ್ಯಾಷನಲ್ ಎಲ್ಲ ಮೆಡಲ್ಸು ಬಂದಿದೆ. ಸೊ ನಿಮ್ ಮಗಳನ್ನ ಎಲ್ಲಿ ನೋಡ್ಬೇಕು ಅಂತ ಆಸೆ ಇದೆ ನಿಮ್ಗೆ? ಒಲಿಂಪಿಕ್ಸ್. ಅದು ನಮ್ ದೇಶದ ಬಾವುಟ ಹಾರೋದನ್ನ ನಾವು ಅಲ್ಲಿ ಕುತ್ಕೊಂಡು ನೋಡ್ಬೇಕನ್ನೋದೇ ನಮ್ಗೆ ತುಂಬಾ ಆಸೆ. ಹಸ್ಬೆಂಡ್ ಅದೇ ಆಸೆ, ನಮ್ದು ಅದೇ ಆಸೆ. ಪಕ್ಕಾ ಒಲಿಂಪಿಕ್ಸ್. ಓಕೆ, ಮಗಳನ್ನ ಈ ರೀತಿಯಲ್ಲಿ ತಯಾರು ಮಾಡ್ಬೇಕು ಅಂತಂದ್ರೆ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್, ಈಗ ನೋಡ್ತಾ ಇರೋರ್ಗೆ ಅನ್ಬೋದು ಮಗಳು ಕಷ್ಟಪಟ್ರೆ ತಾನೇ ಹೆಸರು ಮಾಡಕ್ ಆಗೋದು ಅಂತ. ಬಿಹೈಂಡ್ ದ್ಯಾಟ್ ನಿಜವಾಗ್ಲೂ ನಿಮ್ಮ ಒಂದು ಸ್ಟ್ರಗಲ್ ಇದ್ದೇ ಇರುತ್ತೆ. ಮಗಳಿಗೋಸ್ಕರ ಪೇರೆಂಟ್ಸ್ ಏನ್ ಮಾಡಕ್ಕಾದ್ರೂ ರೆಡಿ ಇರ್ತಾರೆ. ಬಟ್ ಹೌ ಯು ವಿಲ್ ಓವರ್ಕಮ್ ದ್ಯಾಟ್ ಸ್ಟ್ರಗಲ್? ಅಂದ್ರೆ ಏನ್ ತರದ್ದು ಬರುತ್ತೆ ಫಿನಾನ್ಷಿಯಲ್ ಸ್ಟ್ರಗಲ್ಸ್? ಫೈನಾನ್ಷಿಯಲ್ ಸ್ಟ್ರಗಲ್ಸ್ ಅಂದ್ರೆ ಮ್ಯಾಮ್ ಇವಾಗ ನ್ಯಾಷನಲ್ಸ್, ಸ್ಟೇಟ್, ಇಂಟರ್ನ್ಯಾಷನಲ್ಸ್ ಈ ತರ ಮ್ಯಾಚಸ್ ಹೋಗೋವಾಗೆಲ್ಲ ಟ್ರಾವೆಲಿಂಗ್ ನಾವು 3 ಜನ ಹೋಗೋದ್ರಿಂದ ಅವಳದು ಖರ್ಚಿಗಿಂತ ನಮ್ಮಿಬ್ರದ್ದು ಆಗುತ್ತೆ. ರೂಮ್ಸು ಅದೆಲ್ಲ ಅದು ಬರ್ತಾ ಇರುತ್ತೆ. ಬಟ್ ನಾವೇನ್ ಅನ್ಕೊಂತಿದೀವಿ, ಏನು ಆಸ್ತಿ ಮಾಡಿಲ್ಲ ಅನ್ನೋದಕ್ಕಿಂತ ಮಗಳನ್ನೇ ಆಸ್ತಿ ಮಾಡ್ಬಿಡೋಣ. ಸ್ಪೋರ್ಟ್ಸ್ ಅಂದ್ರೇನೆ ಎಕ್ಸ್ಪೆನ್ಸಸ್ ಮ್ಯಾಮ್. ಯಾವುದಕ್ಕೆ ನೀವು ಹೋದ್ರು ಎಕ್ಸ್ಪೆನ್ಸಸ್ ತಗೊಂಡೇ ಹೋಗ್ಬೇಕು. ಸೊ ಹಂಗಾಗಿ ಅದನ್ನ ಕ್ಯಾರಿ ಮಾಡೋ ಕೆಪಬಿಲಿಟಿ ಭಗವಂತ ಕೊಡ್ತಾ ಇದ್ದಾನೆ. ತಕ್ಕ ಮಟ್ಟಕ್ಕೆ ಕೋಪ್ ಅಪ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂಡ್ ಪೇರೆಂಟ್ಸ್ ಸಪೋರ್ಟ್ ಇದೆ ಸ್ವಲ್ಪ. ನನ್ನ ಪೇರೆಂಟ್ಸ್ ಆಗ್ಲಿ, ಅವ್ರ ಪೇರೆಂಟ್ಸ್ ಆಗ್ಲಿ. ಸೊ ಇನಿಷಿಯಲ್ ಡೇಸ್ ನಲ್ಲಿ ಅಷ್ಟೇನು ಆಗ್ತಿರಲ್ಲ. ಬಟ್ ಈಗ ಹೋಗ್ತಾ ಹೋಗ್ತಾ ಬೆಳೀತಾ ಸ್ವಲ್ಪ ಜಾಸ್ತಿ ಫೈನಾನ್ಷಿಯಲ್ ಆಗಬಹುದು ಅನ್ನೋದು ಇಂಟೆನ್ಷನ್ ಅಲ್ಲಿ ನಾವು ಸ್ವಲ್ಪ ರೆಡಿ ಇರೋಣ. ಮೆಂಟಲಿ ರೆಡಿ ಇದೀವಿ. ಆಗ್ಬೇಕು ಅಂತಂದ್ರೆ ಯಾವ್ದೋ ಒಂದ್ ವೇಳೆ ಖಂಡಿತ ಆಗುತ್ತೆ. ಅದನ್ನ ನಾವು ಡಿಸೈಡ್ ಮಾಡ್ಕೋಬೇಕಷ್ಟೇ. ಹಾಗೆ ಆಗುತ್ತೆ. ಅದು ಹೆಂಗಾದ್ರೂ ಆ ಟೈಮಿಗೆ ಬರುತ್ತೆ ಅಷ್ಟೇ. ಮ್ಯಾಮ್, ನೀವ್ ಅನ್ಕೊಂಡಿದ್ದ ಏನದು ಆ ಕನ್ಸು ಆದಷ್ಟು ಬೇಗ ನನ್ಸಾಗತ್ತೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ಮಗಳು ಅಷ್ಟು ಕಾನ್ಫಿಡೆನ್ಸ್ ಇದೆ ಅಂಡ್ ಮನೆಯವ್ರ ಸಪೋರ್ಟ್ ಇದೆ. ನಿಮ್ಮ ನಿಜವಾಗ್ಲೂ ಅವಳು ಆಡೋ ಮಾತಲ್ಲಿ ಪ್ರತಿ ಒಂದು ಮಾತು ಅಕ್ಷರಗಳಲ್ಲೂ ನಿಮ್ಮ ಎನರ್ಜಿ ಕಾಣಿಸುತ್ತೆ. ಪೇರೆಂಟ್ಸ್, ಬೀಯಿಂಗ್ ಅ ಪೇರೆಂಟ್ಸ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು. ಯಾಕಂದ್ರೆ ಬೀಯಿಂಗ್ ಅ ಪೇರೆಂಟ್, ಮಗಳು ಬಿದ್ದಾಗ ಸ್ಟ್ರಾಂಗ್ ಆಗಿ ನಿಲ್ಬೇಕಾದ್ರೆ ಮಗಳೆಲ್ಲ ಪೇರೆಂಟ್ಸ್ಗಳು ಅದನ್ನ ಮೆಟ್ಟಿ ನಿಲ್ಲೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ ಇದೆ. ಯಾಕಂದ್ರೆ ಅವ್ರು ನೋವು ತೋರಿಸ್ಕೊಳ್ದಿದ್ರು ನಿಮ್ ನೋವು ತೋರಿಸೋ ಹಾಗಿಲ್ಲ ನೀವು. ಸೊ ಇದನ್ನೆಲ್ಲ ಮೀರಿ ಮಗಳನ್ನ ನಿಜವಾಗ್ಲೂ ನಮ್ಮ ದೇಶದ ಹೆಮ್ಮೆಯನ್ನಾಗಿ ಮಾಡ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ಬೆಸ್ಟ್. ಸೊ ಆಂಜನೇಯ ಎಲ್ಲಾ ತರದ ಕಷ್ಟಗಳನ್ನ ನಿವಾರಿಸಿ ಇನ್ನೂ ಮುಂದಕ್ಕೆ ತಗೊಂಡು ಹೋಗ್ಲಿ ಅಂತ ಆಶಿಸ್ತೀವಿ. ಅಂಡ್ ನಿಮ್ಮ ಮಗಳ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನೀವು ಬಂದಿದ್ದಕ್ಕೂ ತುಂಬಾ ಧನ್ಯವಾದಗಳು. ನನ್ಗೊಂದು ಪಾಸಿಟಿವ್ ಎನರ್ಜಿ ನಿಜವಾಗ್ಲೂ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಒಂದು ಮಕ್ಕಳನ್ನ ಈಗ ಸಾಕ್ಬೇಕು ಅಂತಂದ್ರೆ ಪ್ರತಿದಿನ ನ್ಯೂಸ್ ನೋಡ್ಬೇಕಾದ್ರೆ, ಪೇಪರ್ ಓದ್ಬೇಕಾದ್ರೆ ಅಥವಾ ಸೋಷಿಯಲ್ ಮೀಡಿಯಾ ಓಪನ್ ಆಗ್ತಿದ್ ಹಾಗೇನೆ ಪ್ರತಿಯೊಬ್ರು ಹೇಳ್ತಾರೆ ಹೆಣ್ಮಕ್ಳು ಇನ್ನ ಸ್ಟ್ರಾಂಗ್ ಆಗ್ಬೇಕು, ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಪ್ರಪಂಚ, ಹೆಣ್ಮಕ್ಳಿಗೆ ಇಷ್ಟೊಂದೆಲ್ಲ ಅನ್ಯಾಯ ಆಗ್ತಾ ಇದೆ ಅಂತ. ಸೊ ಇದಕ್ಕೆಲ್ಲ ಉತ್ತರ ಏನು ಅಂದ್ರೆ ನಮ್ಮನ್ನ ನಾವು ಕಾಪಾಡ್ಕೊಳ್ಳುವಂತಹ, ರಕ್ಷಣೆ ಮಾಡ್ಕೊಳ್ಳುವಂತಹ ಒಂದು ಶಕ್ತಿಯನ್ನ ನಾವೇ ರೂಪಿಸ್ಕೋಬೇಕು. ಅದಕ್ಕೆ ನಿಜವಾದ ಉತ್ತರವಾಗಿ ಪೇರೆಂಟ್ಸ್ ಸಂಗೀತ ಅವರ ಕೊಟ್ಟ ಉತ್ತರದಲ್ಲಿ ನನಗೆ ಸಿಕ್ತು. ಸೊ ಇವತ್ತಿನ ಈ ಎಪಿಸೋಡ್ ನಿಜವಾಗ್ಲೂ ಇನ್ಸ್ಪಿರೇಷನಲ್ ಆಗಿ ನನಗಿತ್ತು. ಸೊ ನಿಮ್ಗೂ ನೋಡಿ ಈ ಒಂದು ಇನ್ಸ್ಪಿರೇಷನಲ್ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂತಿದ್ದೆ